ಆಸ್ಪತ್ರೆ ಮುಂದೆ ಹತ್ತಾರು ಜನ ರೋಗಿಗಳು ಕೂತಿದ್ರು. ಕೆಲವರು ಕಾಯಿಲೆ ಅಂತ ಬಂದ್ರೆ ಮತ್ತೆ ಕೆಲವರು ಕೆರಳಿ ನಿಂತಿದ್ರು. ಆದರೆ ಅಲ್ಲಿ ವೈದ್ಯರೇ ಇರಲಿಲ್ಲ. ಗದಗ ಜಿಲ್ಲೆಯ ಆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವರು ಈಗ ನರಳಾಡ್ತಿದ್ದಾರೆ. ಅವಧಿ ಮುಗಿದ ಔಷಧ ವಿತರಣೆ ಆರೋಪ, ರೋಗಿಗಳ ಒದ್ದಾಟ. ಎಕ್ಸ್ಪೈರಿ ಔಷಧದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಆಸ್ಪತ್ರೆಯೇ ಬಂದ್. ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿರುವ ತಾಲೂಕು ಆಸ್ಪತ್ರೆ ಇದು. ಬಡ ರೋಗಿಗಳಿಗೆ ಇದೇ ಆಸ್ಪತ್ರೆಯೇ ಸಂಜೀವಿನಿ. ಆದರೆ ಇಲ್ಲಿ ಟ್ರೀಟ್ಮೆಂಟ್ ಪಡೆದವರು ಈಗ ನರಳಾಡ್ತಿದ್ದಾರೆ. ಅದರಲ್ಲೂ ಚಿಕಿತ್ಸೆ ವೇಳೆ ಅವಧಿ ಮೀರಿದ ಔಷಧ ಕೊಟ್ಟಿದ್ದಾರೆ ಅಂತ ರೋಗಿಗಳು ಆರೋಪಿಸುತ್ತಿದ್ದಾರೆ. ಔಷಧ ಸೇವನೆ ಬಳಿಕ ಮಹಿಳೆಯೊಬ್ಬರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆಗ ಔಷಧಗಳನ್ನು ಪರಿಶೀಲಿಸಿದಾಗ ಜನವರಿ ತಿಂಗಳಲ್ಲೇ ಔಷಧಗಳು ಎಕ್ಸ್ಪೈರಿ ಆಗಿರೋದು ಗೊತ್ತಾಗಿದೆ. ಹೀಗೆ 3 ರೋಗಿಗಳಿಗೆ ಅವಧಿ ಮೀರಿದ ಔಷಧ ಕೊಟ್ಟಿರೋದು ಬೆಳಕಿಗೆ ಬಂದಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇವ್ರಿಗೆ ಈ ಕ್ಲೋಬಜಮ್ ಅನ್ನೋ ಟ್ಯಾಬ್ಲೆಟ್ ಮೊನ್ನೆ ಕೊಟ್ಟಾರ ಸರ್. ಇದನ್ನ 17ನೇ ತಾರೀಕಿನ ದಿನ ಇವ್ರು ತಗೊಂಡು ಹೋಗ್ಯಾರ್ರಿ. ಇಲ್ಲಿ ಎಂಟ್ರಿ ಕೂಡ ಆಗೈತೆ ಸರ್. ಅದು ಆಲ್ರೆಡಿ ಜನವರಿ ಒಳಗನ ಮುಗಿದೈತ್ರಿ ಅದ್ರದ್ದು ಎಕ್ಸ್ಪೈರಿ ಡೇಟ್. ಅದನ್ನ ಇವ್ರು ಒಂದು ಟ್ಯಾಬ್ಲೆಟ್ ತಗೊಂಡು ಇವ್ರಿಗೆ ತ್ರಾಸ ಚಲವಾದಾಗ ಅವ್ರ ಮಗ ಚೆಕ್ ಮಾಡ್ಯಾನ್ರಿ. ಅದನ್ನ ಚೆಕ್ ಮಾಡಿದ್ದಕ್ಕೆ ಇದು ಬೆಳಕಿಗೆ ಬಂದೈತ್ರಿ. ಇದು ಆಲ್ರೆಡಿ ಎಕ್ಸ್ಪೈರ್ ಆಗೈತೆ ಅಂತಂದು ಅವ್ರಿಗೆ ತ್ರಾಸು ಆಗೈತಿ. ಅವರು ಬೇರೆ ಕಡೆ ತೋರಿಸ್ಕೊಂಡ್ ಬಂದಾರ ಸರ್. ಈಗ ಇನ್ನು ಎಕ್ಸ್ಪೈರಿ ಔಷಧ ಸೇವಿಸಿ ತೊಂದರೆಗೆ ಒಳಗಾದವರು ಇಂದು ಪ್ರಶ್ನೆ ಮಾಡೋಕೆ ಅಂತ ಆಸ್ಪತ್ರೆ ಬಳಿ ಬಂದಿದ್ರು. ಜೊತೆಗೆ ಹತ್ತಾರು ಹಳ್ಳಿಗಳಿಂದ 100 ರೋಗಿಗಳು ಕೂಡ ಚಿಕಿತ್ಸೆಗೆ ಬಂದಿದ್ರು. ಆದ್ರೆ ಇಲ್ಲಿ ವೈದ್ಯರೇ ಇರಲಿಲ್ಲ. ಎಕ್ಸ್ಪೈರಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಂತೆ ಆಸ್ಪತ್ರೆಯನ್ನೇ ಲಾಕ್ ಮಾಡಿ ವೈದ್ಯಾಧಿಕಾರಿಗಳು ಹೊರಗೆ ಹೋಗಿದ್ರು. ಇದರಿಂದ ಬಡ ರೋಗಿಗಳು ಆಸ್ಪತ್ರೆ ಆವರಣದಲ್ಲೇ ನರಳಾಡುವಂತಾಗಿತ್ತು. ಏನು ಆಸ್ಪತ್ರೆ ಆವರಣದಲ್ಲಿದೆ, ಇಲ್ಲಿ ಒಂದೊಂದು ಚಿತ್ರಣ ನಿಮಗೆ ತೋರಿಸಿ ಎಷ್ಟೊಂದು ಅಮಾನ್ಯವಾಗಿದೆ ಅಂತೇಳಿ. ಯಾಕೆಂದ್ರೆ ಕೆಲವರಿಗೆ ಅನಾರೋಗ್ಯ ಮತ್ತು ಏನು ಆರೋಗ್ಯದಲ್ಲಿ ಏರುಪೇರಾಗಿದೆ. ಅವ್ರು ಬಂದು ಇಲ್ಲಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಈಗಾಗಲೇ ಏನು ವೈದ್ಯರು ಮತ್ತು ಇಲ್ಲಿನ ರೋಗಿಗಳ ಜೊತೆ ವಾಗ್ವಾದಾಗಿದೆ. ಆ ಸಂದರ್ಭದಲ್ಲಿ ಎಲ್ಲರನ್ನೂ ರೋಗಿಗಳನ್ನು ಹೊರಹಾಕಿ ಈಗ ಆ ವೈದ್ಯರು ಹೋಗಿದ್ದಾರೆ. ಅವಧಿ ಮೀರಿದ ಔಷಧ ವಿತರಣೆ ಮಾಡಿರುವ ಬಗ್ಗೆ ರೋಗಿಗಳು ಆರೋಪ ಮಾಡುತ್ತಿದ್ದಂತೆ ಅವರ ಮೇಲೆಯೇ ದೂರು ನೀಡಲು ವೈದ್ಯಾಧಿಕಾರಿ ಡಿಪಿ ಗೋಪಾಲ್ ರಾಜ್ ಹೋಗಿದ್ದಾರೆ. ಹೀಗಾಗಿ ಆಸ್ಪತ್ರೆ ಲಾಕ್ ಆಗಿತ್ತು. ಈ ಬಗ್ಗೆ ತಾಲೂಕು ವೈದ್ಯಾಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಡಿಎಚ್ಒ ಗಮನಕ್ಕೆ ತರ್ತೀನಿ ಅಂತಾರೆ. ನಾನು ಇವಾಗ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ವಿಷಯ. ಏನ್ ಮಾಡ್ತೀರಿ ಮುಂದೆ? ಇಲ್ಲ, ಅದನ್ನ ಡಿಎಚ್ಒ ಜೊತೆ ಮಾತಾಡಿ ಮುಂದೆ ಏನು ಮಾಡ್ಕೊಂಡು. ಇತ್ತ ಹುಬ್ಬಳ್ಳಿಯಲ್ಲಿ ಅವಧಿ ಇರುವ ಔಷಧಗಳನ್ನೇ ಕಸದ ರಾಶಿಗೆ ಹಾಕಲಾಗಿತ್ತು. ರಕ್ತಹೀನತೆ ನಿವಾರಣೆಗಾಗಿ ಪೂರೈಕೆ ಮಾಡಿದ್ದ ಸಿರಪ್ ಬಾಟಲ್ಗಳು ಹೆದ್ದಾರಿ ಬಳಿಯೇ ಬಿದ್ದಿದ್ವು. ದುರುದ್ದೇಶದಿಂದ ಕಸದ ರಾಶಿಗೆ ಸಿರಪ್ ಬಾಟಲ್ಗಳನ್ನು ಎಸೆದಿದ್ದಾರೆ ಅಂತ ಆರೋಪಿಸಿರುವ ಹುಬ್ಬಳ್ಳಿ ಟಿಎಚ್ಒ ಡಾಕ್ಟರ್ ಹುಲ್ಗಣ್ಣ ಕಸಬಾಪೇಟೆ ಠಾಣೆಗೆ ದೂರು ನೀಡಿದ್ದಾರೆ. ಅದೇನೇ ಇರಲಿ, ಹುಬ್ಬಳ್ಳಿ, ರಾಯಚೂರು, ಗದಗ ಅಂತ ನಿತ್ಯ ಒಂದೊಂದು ಊರಲ್ಲಿ ಔಷಧಗಳ ಅವಾಂತರ ಕಂಡು ಬರ್ತಿದೆ. ಆರೋಗ್ಯ ಸಚಿವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿದೆ. ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ಸಂಜೀವ್ ಪಾಂಡ್ರೆ, ಟಿವಿ9 ಗದಗ್.